ಹರಿ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೇಭ್ಯೋ ನಮಃ. ನಿಧಯೇ ಸರ್ವವಿದ್ಯಾನಾಂ ಭಿಷಜೇ ಭವರೋಗಿಣಾಂ ಗುರುವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೌ ಪುನಃ ಪುನಃ. ನಾವು ಈ ದಿನ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರಗಳು. ಈ ದಿನ ನಾವು ಏಕಶ್ಲೋಕಿ ಅಂಥೇಳಿ ಒಂದು ಬಹಳ ಮಹತ್ವವುಳ್ಳ ಒಂದು ಶ್ಲೋಕವನ್ನು ರಚಿಸ್ಯಾರ ಆದಿಗುರು ಶಂಕರಾಚಾರ್ಯರು. ನೋಡ್ರಿ, ಶಂಕರ ಭಗವತ್ಪಾದರು ಅನೇಕ ಕೃತಿಗಳನ್ನು ರಚಿಸ್ಯಾರ. ಅದರೊಳಗೆ ಇದು ಒಂದು ಮಹತ್ವದವುಳ್ಳಾಗಿದೆ. ಏಕಶ್ಲೋಕಿ ಅಂಥೇಳಿ ಒಂದೇ ಒಂದು ಶ್ಲೋಕದಲ್ಲಿ ಇಡೀ ವೇದಾಂತದ ಸಾರವನ್ನೇ ಒಂದು ತಿರುಳನ್ನು ನಮ್ಮೆಲ್ಲರಿಗೂ, ಒಂದು ಆಸ್ತಿಕ ಮಹಾಶಯರಿಗೆ ಒಂದು ಅರ್ಥ ಆಗಲಿ ಲಘುನ ಅಂಥೇಳಿ ಒಂದೇ ಒಂದು ಶ್ಲೋಕದಾಗ ತಿಳಿಸ್ಯಾರ. ವೇದಾಂತದ ಸಾರವೇ ಅಡಿಗೆ ಇದೆ ಅದ್ರಾಗ. ಅದನ್ನು ಒಂದು ತಿಳ್ಕೊಂಡು ನಾವು ದಿನಾಲು ಅದನ್ನು ಓದಿದ್ರೆ ಸಾಕು, ನೋಡ್ಕೊಂಡು ಓದಿ ಆಮೇಲೆ ಬರ್ತದೆ ನಿಮ್ಗೆ ಬಾಯಟ್ ಆದ್ರೆ ಅದನ್ನ ದಿನಾಲು ಮನಸ್ಸಿನಾಗ ಹೇಳ್ಕೊಂಡು ಪೂಜೆ ಮಾಡೋ ಮುಂದೆ ನೋಡ್ರಿ, ನಾವು ಏನಾರ ಪೂಜೆ ಗೀಜೆ ಮಾಡೋ ಮುಂದೆ ಸುಮ್ಮನೆ ಪೂಜೆ ಮಾಡೋ ಬದಲು ಇಂಥವು ಕೆಲವೊಂದು ಶ್ಲೋಕಗಳನ್ನು ಅಥವಾ ಮಂತ್ರಗಳನ್ನು ಬರೆದಿದ್ರೂ ನೋಡ್ಕೊಂಡಾದರೂ ಹೇಳಿ ಅದನ್ನು ಪೂಜೆ ಮಾಡ್ಲಿಕ್ಕೆ ಬರ್ತದೆ. ಅಂದ್ರೆ ಏಕಾಗ್ರತೆ ಬರ್ತದೆ. ಮಂತ್ರದೊಳಗೆ ಅಷ್ಟೊಂದು ಶಕ್ತಿ ಇರ್ತದೆ. ಶ್ಲೋಕಗಳನ್ನು ನಾವು ಬಾಯಟ್ ಮಾಡಬೇಕು. ಶಂಕರಾಚಾರ್ಯ ಅನೇಕ ಕೃತಿಗಳನ್ನು ಮಾಡ್ಯಾರ ನೋಡ್ರಿ. ನಿರ್ವಾಣ ಅಷ್ಟಕ ಮಾಡಿದರು, ಮತ್ತು ಇವರು ಗುರುವಾಷ್ಟಕ ಮಾಡಿದರು. ಅದ್ರಾಗ 8 ಶ್ಲೋಕದಿಂದ ಗುರುವಿನ ಒಂದು ಪಾದದ ಸ್ಮರಣೆಯನ್ನೇ ಹೇಳ್ಯಾರ, ಭಕ್ತಿಪೂರ್ವಕವಾಗಿ ಹೇಳ್ಯಾರ. ಅಂಥ ಭಕ್ತಿ ಬರ್ಲಿಕ್ಕೆ ನಮಗೆ ಇಂಥವೆಲ್ಲ ಶ್ಲೋಕಗಳು ಉಪಯೋಗ ಆಗ್ತಾವೆ. ಅದಕ್ಕೆ ನಾವು ಕಲಿತು ಅವನ್ನ ದಿನಾಲು ಪ್ರತಿನಿತ್ಯ ಹೇಳ್ಕೊಂಡ್ರೆ ನಮ್ಗೆ ಭಕ್ತಿನೂ ಉಂಟಾಗ್ತದೆ, ಮನಸ್ಸು ಏಕಾಗ್ರತೆ ಆಗ್ತದೆ. ಅದಕ್ಕೋಸ್ಕರ ಪೂಜೆ ಮಾಡೋ ಮುಂದೆ ಪ್ರತಿಯೊಬ್ಬರು ಎಷ್ಟು ಸಂಕ್ಷಿಪ್ತವಾಗಿ ಬಂದದ್ದನ್ನು ಕಲ್ಕೋತ ಹೇಳಬಹುದು. ನಾವು ಇದು ಹಿಂದಕ್ಕೂ ಒಂದಿಷ್ಟು ಶ್ಲೋಕಗಳನ್ನು ಅವರ ಒಂದು ಶಂಕರಾಚಾರ್ಯ ಮಾಡಿದ ಒಂದು ಅನೇಕ ಶ್ಲೋಕಗಳನ್ನು ಸಹ ತಿಳಿಸಿದ್ದೀವಿ. ಏಕಶ್ಲೋಕಿ ಭಾಗವತ ಹೇಳೀನಿ, ಏಕಶ್ಲೋಕಿ ಭಾರತ ಹೇಳೀನಿ. ನಾವು ಹಿಂದಿನ ಒಂದು ವಿಡಿಯೋದೊಳಗೆಲ್ಲ ತೆಗೆದು ನೋಡಿದ್ರೆ ನೀವು ನೋಡ್ಕೋಬಹುದು. ಈಗ ನಾವು ಅದನ್ನೇ ಏಕಶ್ಲೋಕಿ ಅನ್ನೋದನ್ನು ಇವತ್ತು ತೊಗೊಂಡಿವಿ ವಿಷಯ. ಅದ್ರ ಬಗ್ಗೆ ಯಥಾಮತಿ ನಾನು ಹೇಳಲು ಪ್ರಯತ್ನಿಸುವೆ. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೇ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾಮಿ ಹಿಮೇ ಚಕ್ಷುಸ್ತಸ್ಯ ನಿಮೀಲಿನಾದಿ ಸಮಯೇ ಕಿಂ ಧೀರ್ಧಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಇದನ್ನು ಶಂಕರ ಭಗವತ್ಪಾದರೇ ರಚನೆ ಮಾಡಿದ್ದು. ಈ ಒಂದು ಏಕಶ್ಲೋಕಿ ಅಂತ ಹೇಳಿದರೆ ಒಂದು ಅರ್ಥ ಸಹಿತ ನಾವು ಇವತ್ತು ಯಥಾಮತಿ ತಿಳಿಯೋಣ. ನೋಡಿರಿ, ಶಂಕರಾಚಾರ್ಯರು ಈ ಒಂದು ಶ್ಲೋಕದೊಳಗೆ ವೇದಾಂತದ ಸಾರವನ್ನೇ ನಮಗೆಲ್ಲರಿಗೂ ತಿಳಿಸ್ಯಾರ. ಏನಪ್ಪ ಹಂಗಂದ್ರೆ, ಇದು ಗುರು ಶಿಷ್ಯರ ಸಂವಾದದೊಳಗೆ ಬಂದದ. ಇದು ಗುರು ಶಿಷ್ಯರ ಒಂದು ಸಂಭಾಷಣೆ ನಡೆದದ. ಗುರು ಕೇಳ್ತಾನೆ ಪ್ರಶ್ನೆ ಶಿಷ್ಯನಿಗೆ, ನೋಡು ಶಿಷ್ಯನೇ, ನಿನಗೆ ಯಾವುದು ಬೆಳಕು ಅಂತ ಕೇಳ್ತಾರೆ. ಕಿಂ ಜ್ಯೋತಿಸ್ತವ, ನಿನಗೆ ಯಾವುದು ಹಂಗಾರೆ? ನೀನು ನೋಡಪ್ಪ, ಇಡೀ ಜಗತ್ತಿನೊಳಗೆಲ್ಲ ನೀನು ಜೀವನ ಮಾಡ್ಬೇಕಾದ್ರೆ ಇದು ಕಣ್ಣು ಕಿವಿ, ನಮಗೆ ರೂಪ ನೋಡಲಿಕ್ಕೆ ಕಣ್ಣು ಪರಮಾತ್ಮ ಕೊಟ್ಟೇ ಬಿಟ್ಟಾನ. ಎಲ್ಲ ರೂಪವನ್ನು ನಾವು ಕಣ್ಣಿನ ಮೂಲಕವಾಗೇ ತಿಳಿತೀವಿ, ಆಮೇಲೆ ಕಿವಿ ಮೂಲಕವಾಗಿ ಕೇಳ್ತೀವಿ, ಮತ್ತು ಮನಸ್ಸಿನ ಮೂಲಕವಾಗಿ ಎಲ್ಲವನ್ನೂ ಕೆಲಸ ನಡೆದದ. ಚರ್ಮ ಸ್ಪರ್ಶ ತಿಳಿತದೆ, ನಾಲಿಗೆ ರಸನೇಂದ್ರಿಯ, ಮತ್ತು ಹಿಂಗೆ 5 ಜ್ಞಾನೇಂದ್ರಿಯಗಳಿಂದ ನಮ್ಮ ಕೆಲಸ ದಿನನಿತ್ಯ ನಡೀತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತು, ಇವು 4 ಅಂತಃಕರಣ. ಇದರೊಳಗೂ ಇವೆಲ್ಲ ಸೇರಿಸಿ ಒಟ್ಟು ಇಂಥ ಇಂದ್ರಿಯಗಳಿಂದ ನಮ್ಮ ಶರೀರ ಉತ್ಪತ್ತಿಯಾಗಿದೆ. ಅವಿಲ್ಲದೆ ನಮ್ಮ ಕೆಲಸ ನಡೆಯೋದೇ ಇಲ್ಲ. ಜೀವನ ಮಾಡಲಿಕ್ಕೆ ಅವಶ್ಯಕತೆವಾಗಿ ಪರಮಾತ್ಮ ಅನುಗ್ರಹಿಸೇ ನಮ್ಮನ್ನು ಹುಟ್ಟಿಸ್ಯಾನ. ಹೀಗಾಗಿ ಅದಕ್ಕೆ ಗುರು ಕೇಳ್ತಾನೆ ಶಿಷ್ಯನನ್ನು, ನೋಡಪ್ಪ, ನೀನು ನೋಡ್ತಾ ಇದೆಯಲ್ಲ ಪ್ರಪಂಚದೊಳಗೆ ಎಲ್ಲ ವಸ್ತುಗಳನ್ನು ನೋಡ್ತೀಯಲ್ಲ, ಯಾವುದರಿಂದ ನೋಡ್ತೀನಿ ನೀನು ಅಂತ ಕೇಳೋಣ. ಅವಾಗ ಹೇಳ್ತಾನೆ ಶಿಷ್ಯ, ಗುರುಗಳೇ, ನಾನು ನನ್ನ ಕಣ್ಣಿನಿಂದ ನೋಡ್ತೀನಿ, ಕಣ್ಣಿನ ಸಹಾಯದಿಂದ ಎಲ್ಲ ವಸ್ತುಗಳನ್ನು ನಾನು ತಿಳಿತೇನೆ ಅಂತ ಹೇಳ. ಆಮೇಲೆ ಹೌದು,
ಹಗಲು ಹೊತ್ತಿನಾಗೇನೋ ನೀನು ಸೂರ್ಯನ ಬೆಳಕಿನಿಂದ ಎಲ್ಲ ವಸ್ತುಗಳನ್ನು ತಿಳಿತೀಯ, ಬೆಳಕಿರ್ತದೆ. ಇನ್ನು ರಾತ್ರಿ ಹೊತ್ತು ಹೆಂಗೆ ತಿಳಿತೀಯ ಅಂತ ಕೇಳ್ತಾನೆ ಗುರುಗಳು ಕೇಳ್ತಾರೆ. ನಾನು ವಸ್ತುಗಳನ್ನು ಹಗಲಿನಲ್ಲಿ ನನಗೆ ಸೂರ್ಯನಿಂದ, ರಾತ್ರಿಯಲ್ಲಿ ಚಂದ್ರನಿಂದ ಅಂತ ಕೇಳ್ತಾನೆ. ಚಂದ್ರ ಮತ್ತು ನಕ್ಷತ್ರಗಳಿಂದ ನಾನು ರಾತ್ರಿ ಒಳಗೆ ಎಲ್ಲ ನೋಡ್ತೀನಿ, ಎಲ್ಲ ವಸ್ತುಗಳನ್ನು ನೋಡಿ ತಿಳ್ಕೊತೀನಿ. ಆಮೇಲೆ ಹೌದು, ನಿನ್ನ ಕಣ್ಣಿನಿಂದನೇ ನನ್ನ ಕಣ್ಣೇ ನನಗೆ ಬೆಳಕಾಗ್ಯದ ಅಂತ ಕೇಳ್ತಾನೆ. ಕಣ್ಣಿಂದ ನೋಡ್ತೀಯೇನೋ, ಹೌದು ನಿಜ. ಆದರೆ ಕಣ್ಣು ಮುಚ್ಕೊಂಡು ನೀನು ಒಂದು ಸಲ ನೀನು ನೋಡಬಹುದಲ್ಲ. ಯಾಕಂದರೆ ಕನಸಿನೊಳಗೆ ನೀ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಿರ್ತೀಯ. ಅವಾಗ ಏನು ಮಾಡ್ತಿ, ಹೆಂಗೆ ನೋಡ್ತಿದ್ದಿ ಅಂತ ಕೇಳ್ತಾರೆ ಗುರುಗಳು. ಕನಸು ಕಾಣುವಾಗಲೂ ನೀನು ಹೇಗೆ ನೋಡ್ತೀಯ ಅಂತ ಕೇಳ್ತಾರೆ. ಆವಾಗ ಯಾವ ಬೆಳಕಿನಿಂದ ನೋಡ್ತೀಯ ನೀನು ಶಿಷ್ಯನೇ, ಹೇಳು ಅಂತ ಹೇಳ್ತಾರೆ ಗುರುಗಳು. ಆವಾಗ ಧೀಹಿ, ಅವಾಗೇನಂತಾನೆ ಶಿಷ್ಯ, ಮನಸ್ಸೇ ನನ್ನ ಎಲ್ಲ ಕಣ್ಣಾಗಿ ತಿಳಿತದಲ್ಲೇ. ನೋಡ್ರಿ, ನಮ್ಮ ಕನಸಿನೊಳಗೆ ಮನಸ್ಸಿಂದೇ ಒಂದು ಆಟ, ಎಲ್ಲ ಆಗಿದ್ದು ಮನಸ್ಸೇ. ಬೆಳಕಾಗ್ಯದ, ಕತ್ಲಾಗ್ಯದ, ನಕ್ಷತ್ರ ಆಗ್ಯಾವ, ನಾವು ಯಾವುದೋ ರಸ್ತೆ ಒಳಗೆಲ್ಲ ನಿರ್ಮಾಣ ಮಾಡ್ಕೊಂಡಿವಿ. ರಸ್ತೆ ಒಳಗೆ ರಥದಲ್ಲಿ ಓಡಿಸ್ತಾ ಇರೋ ಹಾಗೆ ಕುದುರೆ ಎಲ್ಲ ಆಗಿದ್ದು ನಮ್ಮ ಮನಸ್ಸಿಂದ ಒಂದು ಕಲ್ಪನೆ ಅಷ್ಟೇ. ಅದು ಮನಸ್ಸೇ ಆಗ್ಯದ ನನ್ನ ಕಣ್ಣು ಅಂತ ಹೇಳ್ತಾನೆ. ಆವಾಗ ಅಂತಾರೆ ಗುರುಗಳು, ಅದು ಒಂದು ಸಾಧನ ಮಾತ್ರ ಆಗ್ಯದಪ್ಪ. ಹಂಗಾರೆ ಈಗ ಈಗ ಹೆಂಗೆ ಮತ್ತು ಮನಸ್ಸೂ ಕೂಡ ಅದು ನಾನು ತತ್ರಾಹಂ ಅಂತಾನೆ. ನಾನು ಅದು. ಅವಾಗ ಮನಸ್ಸಿಗೆ ಯಾವ್ದು ಹಂಗಾರೆ ಬೆಳಕು ಕೊಡ್ತದೆ? ಅದು ಮನಸ್ಸಿಗೆ ಒಂದು ಶಕ್ತಿ ಬೇಕಲ್ಲ. ಮನಸ್ಸೇ ನೋಡ್ತದೇನೂ ಇಲ್ಲ, ಅದು ಜಡ ಅದ. ನಮ್ಮೆಲ್ಲ ಇಂದ್ರಿಯಗಳು ಜಡನೇ. ಅದಕ್ಕೆ ಒಂದು ಶಕ್ತಿ ಬೇಕಲ್ಲ. ಹಿಂದೆ ಕುತ್ಕೊಂಡು ಪರಮಾತ್ಮ ಒಂದು ತನ್ನ ಶಕ್ತಿಯನ್ನು ಅದಕ್ಕೆ ಕೊಟ್ಟಿದ್ರಿಂದನೇ ಅವೆಲ್ಲ ಕೆಲಸ ಮಾಡ್ತಾವೆ. ಹೀಗಾಗಿ ತತ್ರಾಹಂ, ಅದು ನಾನು ಅಂತ ಏನಂತಾನೆ ಅಂದರೆ ಆತ್ಮವೇ ಆಗಿದೆ. ಜ್ಯೋತಿಷಾಮಪಿ ತತ್ ಜ್ಯೋತಿ, ಬೆಳಕುಗಳಿಗೂ ಬೆಳಕನ್ನು ಕೊಟ್ಟುವಂಥ ನೀಡಿರುವವನೇ ಪರಮಾತ್ಮ, ಅದೇ ನಾನಾಗಿರುವೆ. ಸ್ವಯಂ ಜ್ಯೋತಿ ಸ್ವರೂಪ ಅವನು ಭಗವಂತ. ಸ್ವಯಂ ಜ್ಯೋತಿ ಸ್ವರೂಪ. ಅವನಿಗೆ ಯಾವುದರ ಒಂದು ಆಧಾರನೇ ಬೇಡ. ನೋಡ್ರಿ, ಸೂರ್ಯನ ನೋಡಲಿಕ್ಕೆ ಸೂರ್ಯನ ಬೆಳಕೆ. ನಾವು ಸಣ್ಣ ಚಿಮಣಿ ತೊಗೊಂಡು ಸೂರ್ಯನ ನೋಡ್ತೀವಿ ಅಂತಂದ್ರೆ ಆಗ್ತದೋ? ಇಲ್ಲ, ಸೂರ್ಯನ ಬೆಳಕಿನಿಂದನೇ ನಾವೆಲ್ಲ ಕಾಣ್ತೀವಿ. ರಾತ್ರಿ ಹೊತ್ತು ಸೂರ್ಯ ಅಡಗಿರ್ತಾನಷ್ಟೆ. ಆದ್ರೆ ಸೂರ್ಯನ ಒಂದು ಚಂದ್ರ ಮತ್ತು ನಕ್ಷತ್ರಗಳ ಬೆಳಕು ಸ್ವಲ್ಪ ನಮಗೆ ನೋಡ್ಲಿಕ್ಕೆ ಸಹಾಯ ಮಾಡ್ತಾವೆ. ಈ ಚರ್ಮಚಕ್ಷುಗಳಿಗೆ ಇವೆಲ್ಲ ಸಹಾಯ ಮಾಡ್ತಾವೆ. ಇಡೀ ಪ್ರಪಂಚದಲ್ಲೆಲ್ಲ ನಾವು ನೋಡೋದನ್ನು ಕಣ್ಣಿನಿಂದ ನೋಡ್ತೀವಿ. ಆಮೇಲೆ ಕಣ್ಣು ಮುಚ್ಕೊಂಡಾಗ ನಮ್ಮ ಮನಸ್ಸಿನಿಂದ ನೋಡ್ತೀವಿ. ಆ ಕನಸು ಎಲ್ಲವನ್ನು ಕಾಣಿಸ್ತೀವಿ. ಆಮೇಲೆ ಅದಕ್ಕೂ ಕನಸಿಗೂ ಮನಸ್ಸಿಗೂ ಸಹ ಒಂದು ಬೆಳಕನ್ನು ಕೊಟ್ಟಂಥ ಒಂದು ಪರಮಾತ್ಮನ ಒಂದು ಸ್ವಯಂ ಜ್ಯೋತಿ ಪ್ರಕಾಶ ಏನದಲ್ಲ, ಅದೇ ನಿಜವಾಗ್ಲೂ ನಾನು. ಅರಿವು ಸ್ವರೂಪ, ಕೇವಲ ಸ್ವಯಂ ಪ್ರಕಾಶ. ಅದು ಸ್ವಯಂ ಜ್ಯೋತಿ ಸ್ವರೂಪನಾದ ಭಗವಂತನೇ ನನ್ನ ಆತ್ಮಸ್ವರೂಪ ಆಗ್ಯದ ಅಂತ ನಾವು ತಿಳ್ಕೊಳ್ಳೋದು. ಅದರಿಂದಲೇ ಈ ನಮ್ಮ ಶರೀರವೆಂಬ ಉಪಾಧಿಯಿಂದ ಎಲ್ಲ ಕೆಲಸ ನಡೆದ. ನೋಡ್ರಿ, ನಾವು ಹಿಂದೆ ಇದ್ದು ನಮ್ಮ ಜಡತ್ವಕ್ಕೆ ಶಕ್ತಿ ಕೊಡೋರೆ ಆ ಪರಮಾತ್ಮ. ನಮ್ಮ ಎಲ್ಲ ಅವಯವ, ಶರೀರದಿಂದ ಹಿಡ್ಕೊಂಡು ಮನಸ್ಸು, ಅಹಂಕಾರ ತನಕನೂ ಎಲ್ಲವೂ ಜಡವೇ ಆಗಿರ್ತವೆ. ಅವಕ್ಕೆಲ್ಲ ತನ್ನ ಆತ್ಮವು ತನ್ನ ಚೈತನ್ಯ ಶಕ್ತಿಯನ್ನು ಕೊಟ್ಟಿದ್ದರಿಂದನೇ ಎಲ್ಲ ಕ್ರಿಯಾಶೀಲತೆ ಆಗಿ ಇಡೀ ಪ್ರಪಂಚದಲ್ಲಿ ನಾವು ವ್ಯವಹಾರ ಮಾಡಿ ಜೀವನ ಸಾಗಿಸ್ಲಿಕ್ಕೆ ಅನುಕೂಲ ಆಗ್ಯದ. ಅಂಥ ಪರಮಾತ್ಮನನ್ನು ನಾವು ಪ್ರತಿ ಹೆಜ್ಜೆ ಹೆಜ್ಜೆಗೂ ನಾವು ಸ್ಮರಣೆ ಮಾಡ್ಕೋತಾ ಇರಬೇಕು. ಅವನನ್ನು ಒಂದು ನಮ್ಮ ಮನಸ್ಸಿನೊಳಗೆ ತಂದ್ಕೊಂಡು ಎಲ್ಲ ನಿನ್ನಿಂದನೇ ನಡೆದದಪ್ಪ, ನಂದೇನೂ ಇಲ್ಲ ಅಂತ ಸದಾ ನಾಹಂಕರ್ತ ಹರಿಕರ್ತ. ನೋಡ್ರಿ, ಪ್ರತಿಯೊಂದು ಪರಮಾತ್ಮ ಒಂದು ಹುಲ್ಲು ಕಡ್ಡಿ ಸಹ ಆಗ್ಲಾಡ್ಲಿಕ್ಕೂ ಅವನೇ ಕಾರಣ. ಅವನೊಂದು ಪ್ರೇರಣೆ ಇಲ್ಲದಿದ್ರೆ ನಾವು ಏನೊಂದು ಮಾಡ್ಲಿಕ್ಕೆ ಶಕ್ಯನೇ ಇಲ್ಲ. ಹೌದಾ? ಶರೀರ ನೋಡ್ಲಿಕ್ಕಿರ್ತದ, ಸತ್ತ ಶವದಲ್ಲಿಗೆ ಏನಿರ್ತದೆ ನೋಡ್ರಿ, ಆ ಶಿವನೂ ತನ್ನ ಶಕ್ತಿ ತಕ್ಕೊಂಡ್ಬಿಟ್ಟಿರ್ತಾನೆ, ಶವ ಆಗ್ಬಿಟ್ಟಿರ್ತಾನೆ ಅವಾಗ. ಅದಕ್ಕೋಸ್ಕರನೇ ಈ ಶರೀರ, ಮನಸ್ಸು, ಕಣ್ಣು ಎಲ್ಲವೂ ಜಡ ಆಗ್ಯಾವ. ಅವುಗಳ ಹಿಂದೆ ಚೈತನ್ಯ ಸ್ವರೂಪವಾದ ಪರಮಾತ್ಮನು ತನ್ನ ಸನ್ನಿಧಾನ ಮಾತ್ರದಿಂದ ಅವ ಏನೊಂದು ಕ್ರಿಯೆ ಮಾಡೋದಿಲ್ಲ, ಆದರೆ ಉಪಾಧಿಯ ಮೂಲಕವಾಗಿ ಎಲ್ಲವನ್ನು ಮಾಡಿಸ್ತಾನೆ. ಚೈತನ್ಯ ಶಕ್ತಿ ಅವನೇ ಕೊಡ್ತಾನೆ. ಜಡವಾದ ವಸ್ತುಗಳಿಗೆ ಚೈತನ್ಯ ಕೊಟ್ಟು ಪ್ರೇರಣೆ, ಬುದ್ಧಿ, ಶಕ್ತಿ ಎಲ್ಲವನ್ನು ಕೊಟ್ಟು ಕ್ರಿಯೆಯನ್ನು ಮಾಡಿಸ್ತಾನೆ ಆ ಪರಮಾತ್ಮ. ಅವನನ್ನು ನಾವು ಪ್ರತಿನಿತ್ಯ ಪ್ರತಿ ಕ್ಷಣ ಅನುಗಾಲ ನೆನೆಸ್ತಾ ಇರಬೇಕು. ಎಲ್ಲ ಇಂದ್ರಿಯಗಳ ಮೂಲಕ ಏನು ವಿಷಯ ಭೋಗಗಳನ್ನು ಪಡಿತೀಯಲ್ಲ, ಅದರಿಂದ ಸುಖ ಆದಂತ ನೀ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀಯಾ. ನಿನ್ನೊಳಗೆ ಸುಖ ಸ್ವರೂಪನೇ ಇದ್ದಿ, ನಿನಗೆ ಗೊತ್ತಾಗೋಲ್ದದು. ಅದು ಈ ಮಾಯೆಯನ್ನು ಮುಸುಕು ಹಾಕ್ಬಿಟ್ಟದು. ಹೊರಗಡೆ ಎಲ್ಲ ಬರೀ ನಮ್ಮ ಇಂದ್ರಿಯಗಳು ಹೊರಗೆ ವಿಷಯ ಭೋಗಗಳನ್ನೇ ಆರಿಸ್ಕೊಂಡು ಹೋಗ್ತಾವೆ. ಯಾಕಂದ್ರೆ ಅಲ್ಲಿ ಸುಖ ಅದ.
ಎಲ್ಲ ವಿಷಯಗಳು ಆರಿಸ್ಕೊಂಡು ಹೋದ್ರೂ ಎಲ್ಲ ಬಿಟ್ಟಾಗ ರಾತ್ರಿ ಏನಿರ್ತದೆ, ನಾನು ಗಂಡು ಇಲ್ಲ, ನಾನು ಹೆಣ್ಣು ಇಲ್ಲ, ಯಾವೊಂದು ಕಲ್ಪನೆ ಇಲ್ಲದೇ ಇರೋದೇ ನನ್ನ ಒಂದು ಇರುವಿಕೆಯನ್ನೇ ಮರೆತಿದ್ದಾಗ ನಾನು ದೇಹ ಭಾವನೆ ಹೋಗ್ಬಿಟ್ಟಿರ್ತದಲ್ಲಿ, ಮನಸ್ಸೇ ಇರಂಗಿಲ್ಲ. ಆವಾಗ ಪರಮಾತ್ಮನೇ ಕೇವಲ ಸ್ವರೂಪನಾಗಿರ್ತಕ್ಕಂಥ ಆನಂದ ಇರ್ತದೆ. ಆದರೆ ಆ ನಿದ್ದೆಯೊಳಗೆ ಅದು ಕ್ಷಣಿಕ ಸುಖ. ಆ ನಿದ್ದೆಯೊಳಗೆ ಒಂದು ಆವರಣ ಇರ್ತದೆ. ನಮ್ಮ ಆವರಣ ಒಂದು ಕಳಚಿ ಹೋದ್ರೆ ನಾವೇ ಪರಮಾತ್ಮ ಒಂದು ಸಚ್ಚಿದಾನಂದ ಸ್ವರೂಪನೇ ಆಗಿರ್ತೀವಿ. ಅದಕ್ಕೆ ದಿನ ನಮಗೆ ಸ್ಯಾಂಪಲ್ ಕೊಟ್ಟಾನ, ಅದ್ರ ಬಗ್ಗೆ ನಾವು ಏನೊಂದು ವಿಚಾರನೇ ಮಾಡೋದಿಲ್ಲ. ನಿದ್ರೆ ಅಂದರೆ ಆರಾಮಾಗಿ ನಿದ್ದೆ ಮಾಡಿದೆ ಎಲ್ಲ ನಮ್ಮ ಅಂಗಾಂಗಗಳು ವಿಶ್ರಾಂತಿ ಪಡೆಯೋಕ್ಕೋಸ್ಕರ ನಾವು ನಿದ್ದೆ ಮಾಡಿ ಹೇಳ್ತೀವಿ. ಅದು ಅಷ್ಟೇ ಅಲ್ಲ, ಅದ್ರ ಬಗ್ಗೆ ವಿಚಾರ ಮಾಡಿದಾಗ ಅತ್ಯಂತ ನಾವು ಪರಮಾತ್ಮನ ಹತ್ತಿರಕ್ಕೆ ಹೋಗಿರ್ತೀವಿ. ಇನ್ನೇನು ನಾವೇ ಪರಮಾತ್ಮ ಆಗ್ತದೆ. ಆದರೆ ಒಂದು ಆವರಣ ಇರ್ತದಲ್ಲಿ. ಮತ್ತು ನಮ್ಮ ಕರ್ಮ ಒಂದು ಬಂಧನದಿಂದ ನಮ್ಮ ಆಯುಷ್ಯ ಇರೋವರೆಗೂ ನಾವು ಮಲಗೋದು ಹೇಳೋದು ಇರೋದೆ. ಮತ್ತು ಎಬ್ಬಿಸ್ಬಿಡ್ತಾನೆ ದೇವರು, ಮಲಗಿಸ್ಲಿಕ್ಕೆ ಕೊಡೋಂಗಿಲ್ಲ. ಅದೇ ಶಾಶ್ವತ ಸುಖ ಆಗಿದ್ರೆ ಮಲ್ಕೊಂಡೇ ಬಿಡ್ತಿದ್ವಿ, ಹೇಳ್ತಿದ್ದೇ ಇಲ್ಲ. ಇದೇ ಇಷ್ಟ ಹೊರಗಿಂದ ನಾನು ನೋಡ್ಕೋತಾವಲ್ಲ, ಅಂತರ್ಮುಖಕ್ಕೆ ಇಳಿಬೇಕು, ನಮ್ಮ ಮೂಲ ಸ್ವರೂಪವನ್ನು ತಿಳ್ಕೋಬೇಕು. ಅದಕ್ಕೆ ಇಂಥವೆಲ್ಲ ಸತ್ಸಂಗ, ಗುರುಪದೇಶ ಮತ್ತು ಒಳ್ಳೆಯ ಸದ್ಗ್ರಂಥಗಳು, ಇಂಥ ಶ್ಲೋಕಗಳು ವಿಚಾರ ಮಾಡ್ಕೊ ನೋಡ್ರಿ. ಒಂದೇ ಒಂದು ಶ್ಲೋಕದೊಳಗೆ ಎಷ್ಟು ಅರ್ಥ ಅಡಗಿದೆ, ಹೌದಾ? ಶಂಕರಾಚಾರ್ಯರು ಎಲ್ಲ ವಿಚಾರ ಮಾಡಿ ಯಾರು ಇಂಥ ಒಂದು ಸ್ತೋತ್ರವನ್ನು ತಿಳ್ಕೊಂಡು ಉದ್ಧಾರ ಆದ್ರೆ ಸಾಕು. ಅವರಿಗೆ ಎಲ್ಲರೂ ಉದ್ಧಾರ ಮಾಡೋದು ಒಂದೇ ಉದ್ದೇಶ, ಎಲ್ಲರೂ ಉದ್ಧಾರ ಆಗಲಿ, ಮಾನವ ಕುಲ ತನ್ನ ಒಂದು ಮೂಲ ಸ್ವರೂಪವನ್ನು ತಿಳ್ಕೊಂಡು ಉದ್ಧಾರ ಆಗಲಿ ಅಂಥೇಳಿ ಕೇವಲ ಒಂದು ತತ್ವವನ್ನೇ ಅಡಗಿಸ್ಯಾರ ಈ ಶ್ಲೋಕದೊಳಗೆ. ಹಾಗಾಗಿ ಇದೊಂದು ಶ್ಲೋಕವನ್ನು ಎಲ್ಲರೂ ಕಲಿತು ನೀವು ಸಹ ಎಲ್ಲರೂ ಇಂಥ ಒಂದು ಅನೇಕ ಸ್ತುತಿಗಳವ. ಅದಕ್ಕೆ ಪರಮಾತ್ಮನ ತತ್ವವನ್ನು ತಿಳಿಸುವ ಈ ಶ್ಲೋಕವು ಬಹಳ ಮಹತ್ವ ಆಗ್ಯದ. ಜಾಗೃತಿನಲ್ಲಿ ಕಣ್ಣುಗಳಿಂದ, ಸ್ವಪ್ನದಲ್ಲಿ ಕಣ್ಣು ಮುಚ್ಚಿದಾಗ ಮನಸ್ಸಿನಿಂದ ನೋಡು. ಸೂರ್ಯನನ್ನು ನೋಡಲು ಯಾವ ದೀಪವಿದೆ? ಒಂದು ದೀಪದಿಂದ ಸೂರ್ಯನ ನೋಡ್ಲಿಕ್ಕೆ ಸಾಧ್ಯವೇ? ಎಲ್ಲರೂ ಹೃದಯದಲ್ಲೂ ನಿಂತಿರುವವನೇ ಆ ಸ್ವಯಂ ಪ್ರಕಾಶ ಪರಮಾತ್ಮನೇ ಆಗಿದ್ದಾನೆ. ಅವನೇ ಆನಂದ ಸ್ವರೂಪ, ಸಚ್ಚಿದಾನಂದನೇ ಅವನು. ಆದ್ದರಿಂದ ಆನಂದವೇ ನನ್ನ ಸ್ವರೂಪ ಆಗಿರೋದ್ರೆ ಅದನ್ನು ಬಿಟ್ಟು ನಾನು ಎಲ್ಲೂ ಹುಡುಕಿದ್ರೂ ಸಿಗೋದೇ ಇಲ್ಲ. ನನ್ನೊಳಗೆ ಅದು ಮೂಲ ಸ್ವರೂಪದಲ್ಲೇ ಇದೆ. ಇದನ್ನು ಕೇವಲ ಸದ್ಗುರು ಮುಖೇನೆ ತಿಳ್ಕೊಬೇಕು. ನಾನೇ ತಿಳ್ಕೊತೀನಿ ಅಂತ ಹೋದ್ರೆ ಆಗಂಗಿಲ್ಲ. ಸದ್ಗುರು ಏನು ತಾನು ತಿಳ್ಕೊಂಡು ತಮ್ಮ ಗುರುಗಳಿಂದ ತಿಳ್ಕೊಂಡು ಉದ್ಧಾರ ಆಗಿರ್ತಾನಲ್ಲ, ಆ ಮುಕ್ತ ಸ್ವರೂಪನಾಗಿರತಕ್ಕಂಥ ಸದ್ಗುರುವಿನ ಒಂದು ಚರಣ ಸೇವೆ ಮಾಡಿಕೊಂಡು ಅವರ ಮನವೊಲಿಸಿ ಅಂತಃಕರಣ ಕರಗಿದಾಗ ನಮಗೆ ಅವ್ರದ್ದು ಒಂದು ಶಕ್ತಿ ನಮಗೆ ಬಂದು ನಾವು ಸಹ ಇಂಥ ಒಂದು ಆನಂದ ಸ್ವರೂಪದ ಒಂದು ಸಾಗರದಾಗ ತೇಲಾಡಬಹುದು ಅಂತ ಹೇಳಬಹುದು. ಶಂಕರಾಚಾರ್ಯ ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ತಾಯಿಯ ಗರ್ಭದಿವಾಸಂ ಇಹ ಸಂಸಾರವು ಬಲು ದುಸ್ತಾರೋ ಕೃಪೆಯ ಪಾರೆ ಪಾಹಿ ಮುರಾರೆ. ನೋಡ್ರಿ, ಶಂಕರಾಚಾರ್ಯ ಭಜಗೋವಿಂದಂ ಸ್ತೋತ್ರದೊಳಗೆ ಹಿಂಗೆ ಹೇಳ್ಯಾರ, ನಿನ್ನ ಅಂತರಾತ್ಮವನ್ನು ತಿಳ್ಕೊಂಡು ಉದ್ಧಾರ ಆಗು. ಬೇರೆದನ್ನೆಲ್ಲ ಜೀವನ ಮಾಡ್ಲಿಕ್ಕಷ್ಟೇ ಉಪಯೋಗ ಹೊರತು ಇದು ಏನು ತಿಳ್ಕೊಂಡ್ರೂ ನಿನ್ನ ಅಂತರಾತ್ಮ ತಿಳ್ಕೊಳ್ದಿದ್ರೆ ನೀನು ಮುಕ್ತನಾಗೋದಿಲ್ಲ ಅಂಥೇಳಿ ಶಂಕರಾಚಾರ್ಯರು ಸಾರಿ ಅದ್ವೈತವನ್ನೇ ಸಾರಿ ಹೇಳ್ಯಾರ. ಅದಕ್ಕೋಸ್ಕರ ಇಂಥ ಒಂದು ಸುಂದರವಾದ ಶ್ಲೋಕಗಳನ್ನು ನೀವೆಲ್ಲರೂ ಭಕ್ತಿಯಿಂದ, ಶ್ರದ್ಧೆಯಿಂದ ಒಂದು ಸದ್ಗುರು ಮುಖೇನ ಕಲಿತು ಪ್ರತಿದಿನ ನಾವು ನಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕು. ಮಾಡ್ಯಾರಲ್ಪ ಇಂಥ ಒಳ್ಳೊಳ್ಳೆಯ ರಚನೆಗಳನ್ನು ನಾವು ಸಹ ಓದಿ ಅದರ ಅರ್ಥ ತಿಳ್ಕೊಂಡು ಧನ್ಯರಾಗಬೇಕು ಅಂಥೇಳಿ ಇದೊಂದು ಸಣ್ಣ ಒಂದು ವಿಡಿಯೋದ ಮೂಲಕ ತಮ್ಮೆಲ್ಲರಿಗೂ ತಿಳಿಸಲು ಆಶಿಸುತ್ತೇನೆ. ಯಥಾಮತಿ ನಾನು ನಿಮಗೆ ತಿಳಿಸೀನಿ. ಇದರ ಬಗ್ಗೆ ಈ ಒಂದೆರಡು ವಾಕ್ಪುಷ್ಪಗಳನ್ನು ಭಗವಂತನ ಚರಣಾರವಿಂದಗಳಿಗೆ ಅರ್ಪಣೆ ಮಾಡುತ್ತಾ ಮಂಗಲ ಹಾಡ್ತೀನಿ. ಜೈ ಶ್ರೀರಾಮ್. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತೆಯೋಳು. ಸವೆಯದ ಸದ್ಭಕ್ತಿ ರಸ ತೈಲ ದಿವಿದ
ಪ್ರವಿಲಂಬ ಕಳೆಯೆಂಬ ಭಿತ್ತಿಯ ಪಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿದ್ದುರುಳೆತ ಮಸಬುದ್ಧಿ ಎಂಬ ಕತ್ತಳೆಯಳೆಯೇ. ಮಸಗಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕೆ ಪೊರ್ದುದನುಪಮ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರದ ಗುಣಮೂರು ಮುಟ್ಟದ ಪ್ರಣವಾಕಾರದ ಗುಣಮೂರು ಮುಟ್ಟದ ಗಣನೆಗ ತೀರ್ಥಾರ್ಥವನೇ ತೋರುವ. ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ.